ಲೂಕನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 41 ಹಾಗೂ 42 ವಾಕ್ಯಗಳು. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಮಾರ್ತಾ ಮತ್ತು ಮರಿಯಳ ಮನೆಯಲ್ಲಿ ಉಪದೇಶಿಸುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ಉಪದೇಶ ಮಾಡುತ್ತಾ ಇರುವಾಗ ಮರಿಯಳಾದರೂ ಯೇಸುವಿನ ಪಾದಗಳಲ್ಲಿ ಕುಳಿತು ಆತನ ವಾಕ್ಯವನ್ನು ಗಮನವಿಟ್ಟು ಕೇಳುತ್ತಾ ಇದ್ದಳು. ಆದರೆ ಮಾರ್ತಳಾದರೂ ಯೇಸು ಕ್ರಿಸ್ತನನ್ನು ಉಪಚರಿಸುವುದರ ವಿಷಯವಾಗಿ ಅನೇಕ ಕೆಲಸಗಳನ್ನು ಮಾಡುತ್ತಾ ಕೊನೆಗೆ ಅದರ ವಿಷಯವಾಗಿ ಬೇಸತ್ತು ಯೇಸು ಕ್ರಿಸ್ತನಿಗೆ, ಸ್ವಾಮಿ, ನನ್ನ ತಂಗಿಯು ಸೇವೆಗನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದರ ವಿಷಯವಾಗಿ ನಿನಗೆ ಚಿಂತೆ ಇಲ್ಲವೋ? ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳೆಂದು ಹೇಳುವಾಗ ಯೇಸು ಕ್ರಿಸ್ತನು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಎಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾನೆ. ಅಂದ್ರೆ ಮಾರ್ತಳಲ್ಲಿ ಉಂಟಾದಂತಹ ಚಿಂತೆಗೆ, ಆ ಗಡಿಬಿಡಿಗೆ, ಆ ಬೇಸರಕ್ಕೆ ಕಾರಣ ಅವಳೇ ಸಿಕ್ಕಿಹಾಕಿಕೊಂಡಿರುವಂತ ಕಾರ್ಯಗಳು. ಅವಳಾದರೂ ಯೇಸು ಕ್ರಿಸ್ತನ ಇಕ್ಕಟ್ಟಿನಲ್ಲಿ, ಆ ಗಡಿಬಿಡಿಯಲ್ಲಿ ಅವಳಿಗೆ ಸಹಾಯ ಮಾಡಬೇಕೆಂಬುದಾಗಿ ಅಪೇಕ್ಷಿಸುತ್ತಾ ಇದ್ದಾಳೆ. ಆದರೆ ಯೇಸುವಾದರೂ ನೀನದರಿಂದ ಹೊರಬರಬೇಕು, ಅಷ್ಟು ವಿಷಯಗಳ ಗಡಿಬಿಡಿಗಳು, ಚಿಂತೆಗಳು ನಿನಗೆ ಅವಶ್ಯವಿಲ್ಲ ಎಂಬುದಾಗಿ ಆಕೆಯನ್ನ ಹೊರ ಕರೆಯುವಂತೆ, ಇಲ್ಲ ಅದನ್ನ ಬಿಟ್ಟು ಬಿಡುವಂತೆ ಆಲೋಚನೆಯನ್ನ ಕೊಡುತ್ತಾ ಇದ್ದಾನೆ. ನಂತರ ಆತನು ಹೇಳುವಾಗ, ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಉತ್ತರ ಕೊಟ್ಟನು. ಅಂದ್ರೆ ಮಾರ್ತಳಿಗೆ ಅನೇಕ ವಿಷಯಗಳು, ಅನೇಕ ಕಾರ್ಯಗಳು ಅವಳ ಮನಸ್ಸಿನಲ್ಲಿ ಓಡುತ್ತಾ ಇದ್ದದ್ದರಿಂದ ಅದು ಗಡಿಬಿಡಿಗೂ ಬೇಸರಕ್ಕೂ ಚಿಂತೆಗೂ ಕಾರಣವಾಗಿ ಅವಳೇ ಅದರಲ್ಲಿ ಸಿಕ್ಕಿ ಬೀಳುವಂತೆ, ಒಂದು ಸಮಾಧಾನ ಇಲ್ಲದೆ, ನೆಮ್ಮದಿ ಇಲ್ಲದೆ ಆ ಒಂದು ಸಮಯವನ್ನ ಕಳೆಯುವಂತೆ ವಿಷಯಗಳು ಬದಲಾದವು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಎಷ್ಟು ನಮಗೆ ಅವಶ್ಯವಾಗಿದೆ, ಯಾವುದು ನಮಗೆ ಬೇಕಾಗಿದೆ ಎಂಬಂತ ಅರಿವು ನಮ್ಮಲ್ಲಿ ಇಲ್ಲದೆ ಹೋದರೆ ಅನೇಕ ಬಾರಿ ನಾವು ಕೂಡ ಈ ರೀತಿಯಾಗಿ ಚಿಂತೆಗಳಲ್ಲಿಯೂ ಗಡಿಬಿಡಿಗಳಲ್ಲಿಯೂ ಸಿಕ್ಕಿಹಾಕಿಕೊಳ್ಳುತ್ತೇವೆ. ಅದು ನಮಗೆ ಅವಶ್ಯವಿಲ್ಲದೆ ಇದ್ದರೂ ಕೂಡ ನಾವು ಅದರಲ್ಲಿ ಬಿದ್ದು ಅನೇಕ ಹಿಂಸೆಗಳನ್ನ, ಕಷ್ಟಗಳನ್ನ ಅನುಭವಿಸುತ್ತೇವೆ. ಒಂದು ವೇಳೆ ಯೇಸು ಕ್ರಿಸ್ತನು ಮನೆಯಲ್ಲಿದ್ದರೂ ಕೂಡ, ಆತನ ವಾಕ್ಯಗಳು ಧ್ವನಿಸುತ್ತಾ ಇದ್ದರೂ ಕೂಡ ನಾವು ಆ ರೀತಿಯಾದಂಥ ಅನುಭವಗಳಲ್ಲಿ ಹಾದು ಹೋಗಬೇಕಾಗಿ ಬರುತ್ತದೆ. ಕಾರಣ ಯಾವುದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು, ಯಾವುದು ಮುಖ್ಯ ಎಂಬುದಾಗಿ ನಮಗೆ ಅರಿವಿಲ್ಲದೆ ಇರುವುದರಿಂದ ಎಲ್ಲ ಇದ್ದರೂ ಕೂಡ ಹೊಂದಬೇಕಾದನ್ನ ಹೊಂದುವುದಕ್ಕಾಗದೆ ಸಮಾಧಾನವಿಲ್ಲದೆ ಇರುವಂತಹ ರೀತಿಯಲ್ಲಿ ಜೀವಿತವನ್ನ ನಡೆಸಬೇಕಾಗಿ ಬರುತ್ತದೆ. ಆದ್ದರಿಂದ ಕೆಲವೊಂದು ಗಡಿಬಿಡಿಗಳು, ಕೆಲವೊಂದು ಚಿಂತೆಗಳು ನಿಮ್ಮ ಜೀವಿತದಲ್ಲಿ ಬಿಟ್ಟು ಹೋಗಬೇಕಂದ್ರೆ ನೀವದನ್ನ ಬಿಟ್ಟು ಯಾವುದು ಮುಖ್ಯವಾದೋ ಅದರ ಕಡೆಗೆ ಬರಬೇಕು. ನೀವು ಯೋಚನೆ ಮಾಡುತ್ತಿರುವಂತಹ ಎಲ್ಲವೂ ಕೂಡ ಮುಖ್ಯವಾದದ್ದಲ್ಲ, ನೀವು ಒಳಗಾಗಿರುವಂತಹ ಎಲ್ಲವೂ ಕೂಡ ಅಷ್ಟು ಪ್ರಾಮುಖ್ಯವಲ್ಲ. ಕೆಲವೊಂದು ಬೇಡ, ಅವುಗಳನ್ನ ಬಿಟ್ಟು ನೀವು ಹೊರಬರುವುದಾದರೆ ಕರ್ತನ ವಾಕ್ಯದ ಶಕ್ತಿಯು, ಕರ್ತನ ಸಾನ್ನಿಧ್ಯವು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು, ನೀವು ಮಹಿಮೆಯನ್ನು ಅನುಭವಿಸುವುದನ್ನು, ಶ್ರೇಷ್ಠತೆಗಳನ್ನು ಕಾಣುವುದನ್ನು, ಆ ಸಮಾಧಾನ ಸಂತೃಪ್ತಿಯು ನಿಮ್ಮ ಜೀವಿತಗಳಲ್ಲಿ ಉಂಟಾಗುವುದನ್ನು ನಿಶ್ಚಯವಾಗಿ ಅನುಭವಿಸಬಹುದು, ಮೇಲುಗಳನ್ನ ಕಾಣಬಹುದು. ಆ ರೀತಿಯಾಗಿ ದಿವಸಗಳಲ್ಲಿ ಅನವಶ್ಯಕ ಕಾರ್ಯಗಳನ್ನು ತೆಗೆದು ಹಾಕಿ ಉತ್ತಮವಾದವುಗಳನ್ನ ಹಿಡಿದುಕೊಂಡು ಅವುಗಳ ಮೂಲಕವಾಗಿ ಸಮಾಧಾನದಲ್ಲಿಯೂ ಸಂತೃಪ್ತಿಯಲ್ಲಿಯೂ ಕರ್ತನ ಉದ್ದೇಶವನ್ನು ನೆರವೇರಿಸುತ್ತಾ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಮಾರ್ತಳು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದನ್ನ ನೋಡಿ ನೀನು ಅವಳಿಗೆ ಅದನ್ನ ಬಿಟ್ಟು ಹೊರಬಾ ಎಂಬುದಾಗಿ ಹೇಳಿ ಉತ್ತಮವಾಗಿರುವಂತ ಕೆಲವನ್ನು ಮಾತ್ರ ಅಥವಾ ಒಂದನ್ನು ಮಾತ್ರ ಹಿಡಿದುಕೋ ಎಂಬುದಾಗಿ ಅವಳಿಗೆ ಆಲೋಚನೆಯನ್ನು ಕೊಟ್ಟು ನಡೆಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯೋಚಿಸುತ್ತಿರುವಂತ ಎಲ್ಲವೂ ಕೂಡ ನಮಗೆ ಅಷ್ಟು ಪ್ರಾಮುಖ್ಯವಲ್ಲ ಎಂಬುದನ್ನ ತಿಳಿದು ಆ ಗಡಿಬಿಡಿಗಳನ್ನ, ಅಸಮಾಧಾನಗಳನ್ನ ತಳ್ಳಿ ಹಾಕಿ ಬೇಕಾದವುಗಳನ್ನ ಮಾತ್ರ ಹಿಡಿದುಕೊಂಡು ನಿನ್ನ ವಾಕ್ಯಕ್ಕೆ ಗಮನ ಕೊಟ್ಟು ನಿನ್ನ ಪ್ರಸನ್ನತೆಯಲ್ಲಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾಗಿ ಆಶೀರ್ವದಿಸು. ಜೀವಿತದ ಗಲಿಬಿಲಿಗಳು, ಗೊಂದಲಗಳು ನೀಗಿ ಸಮಾಧಾನ ಉಂಟಾಗಲಿ, ಶ್ರೇಷ್ಠತೆಗಳುಂಟಾಗಲಿ, ಆಶೀರ್ವಾದ ಉಂಟಾಗಲಿ, ಮಹಿಮೆಯಾಗಿ ನಡೆಸು ಕರ್ತನೆ. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ಅಪ್ಪ ಮಕ್ಕಳನ್ನ ಸಂತೈಸಲಿ. ಬೇಡುವಂತ
ವಿಷಯಗಳಲ್ಲಿ ಅದ್ಭುತಗಳನ್ನು ಮಾಡು, ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸು ಕರ್ತನೆ. ನಿನ್ನ ಪ್ರಸನ್ನತೆ ಅಪ್ಪ, ಸ್ತೋತ್ರರಾಜ. ಪ್ರತಿಯೊಂದು ವಿಷಯಗಳಲ್ಲೂ ಆಲೋಚನೆಯನ್ನು ಕೊಟ್ಟು ಅಪ್ಪ, ನಿನ್ನ ಆತ್ಮನ ಆ ಒಂದು ಆಲೋಚನೆಗೆ ಅನುಗುಣವಾಗಿ ನಡೆಯುವಂಥ ಕೃಪೆಯನ್ನು ಅನುಗ್ರಹಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ರೆ ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.